ಹೆಲೋ ಫ್ರೆಂಡ್ಸ್, ಇವತ್ತು ನಾವು ಅವತಾರ್ ಥೀಮಲ್ಲಿ ಮಾಡಿರೋಂತಹ ಎಕ್ಸಿಬಿಷನ್ನಿಗೆ ಬಂದಿದ್ದೀವಿ ಚನ್ನರಾಯಪಟ್ಟಣದಲ್ಲಿ. ಇಲ್ಲಿ ನೋಡ್ತಾ ಇರ್ಬೋದು ಲೈಟಿಂಗ್ಸ್ ಎಲ್ಲ ಯಾವ ರೀತಿ ಬಿಟ್ಟಿದ್ದಾರೆ ಅಂತ. ನಾವು ನಮ್ಮ ಕಸಿನ್ಸ್ ಟೀಮೆಲ್ಲ ಬಂದಿದ್ವಿ. ನಾವು ₹70 ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಫೀಸ್ ₹70 ಇಸ್ಕೊಂಡಾಗ ಒಳಗಡೆ ಬರ್ತಿದ್ಯಾ ಇಲ್ವಾ ಅಂತ ಅನಿಸ್ತಿತ್ತು. ಬಟ್ ಒಳಗಡೆ ಎಂಟ್ರಿ ಆದ ತಕ್ಷಣ ಈ ಲೈಟಿಂಗ್ಸು ಇದೆಲ್ಲ ನೋಡಿ ತುಂಬಾ ಖುಷಿ ಫೀಲ್ ಆಯಿತು. ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿಯಾದಂತಹ ಲೈಟಿಂಗ್ಸ್ ಇದೆ ಅಂತ. ಮತ್ತು ಇಲ್ಲಿ ಅವತಾರ್ ಮೂವಿನಲ್ಲಿ ಮಾಡಿರೋಂತಹ ಫೀಮೇಲ್ ಕ್ಯಾರೆಕ್ಟರ್ ನೇಯ್ತಿರಿ ಅವ್ರದ್ದು ಸ್ಟ್ಯಾಚ್ಯೂ ಇದೆ, ತುಂಬಾ ಚೆನ್ನಾಗಿದೆ. ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ಫ್ಲೋರ್ ಮೇಲೆಲ್ಲ ಲೈಟಿಂಗ್ಸ್ ಯಾವ ರೀತಿ ಬಿಟ್ಟಿದ್ದಾರೆ ಅಂತ. ಇಲ್ಲಿ ನೋಡ್ತಿದ್ರೆ ಯಾವುದೋ ಬೇರೆ ಲೋಕಕ್ಕೆ ಬಂದಿದ್ದೀವೇನೋ ಅನ್ನೋ ಒಂದು ಫೀಲ್ ಕೊಡ್ತಾಯಿತ್ತು. ಮತ್ತು ಇಲ್ಲಿ ನೋಡೋದಾದರೆ ಇಲ್ಲಿ ಮೇಲ್ ಕ್ಯಾರೆಕ್ಟರ್ದು ಜೇಕ್ ಸಲ್ಲಿ ಅನ್ನೋ ಮೇಲ್ ಅವತಾರ್ ಕ್ಯಾರೆಕ್ಟರ್ದು ಸ್ಟ್ಯಾಚ್ಯೂ ಕೂಡ ಇಟ್ಟಿದ್ದಾರೆ. ಕೆಳಗಡೆ ಫ್ಲೋರಲ್ಲಿ ಲೈಟಿಂಗ್ಸ್ ಆಗಿರ್ಬೋದು, ಮತ್ತು ಫ್ಲವರ್ಸ್ಗಳ ಲೈಟಿಂಗ್ಸ್ ಆಗಿರ್ಬೋದು, ನೋಡೋದು ತುಂಬಾ ಚೆನ್ನಾಗಿದೆ. ಮತ್ತು ಟ್ರೀಗಳಿಗೆಲ್ಲ ಡೆಕೋರೇಷನ್ ಮಾಡಿರೋದು, ಮತ್ತು ಇಲ್ಲಿ ಪಿಂಕ್ ಟ್ರೀ ನಿಲ್ಲಿಸಿರೋದು, ಇಲ್ಲಿ ಫ್ಲೋರ್ ಮೇಲೆಲ್ಲ ಲೈಟಿಂಗ್ಸ್ ಚಿಕ್ಕದಾಗಿ ಬಿಟ್ಟಿರೋದು, ಪ್ಲಾಸ್ಟಿಕ್ ಟ್ರೀಸ್ ಎಲ್ಲ ಇಟ್ಟಿರೋದು, ಮತ್ತು ಈ ಫ್ಲೋರಲ್ಲೆಲ್ಲ ಪಿಂಕ್ ಲೈಟ್, ಇದು ಮಾತ್ರ ಸೆಂಟರ್ ಆಫ್ ದ ಅಟ್ರಾಕ್ಷನ್ ಅಂತಲೇ ಹೇಳ್ಬೋದು. ಈ ಪಿಂಕ್ ಟ್ರೀ ಮತ್ತು ಮೇಲ್ಗಡೆ ಹಾಕಿರುವಂತಹ ಬಲ್ಬ್ಸ್ಗಳು ಟೋಟಲಿ ಅಮೇಝಿಂಗ್ ಅಂತ ಹೇಳ್ಬೋದು. ನಾವು ₹70 ಕೊಟ್ಟಿದ್ದಕ್ಕೂ ಡಬಲ್ ವರ್ತ್ ಇಟ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿತ್ತು. ವಿಡಿಯೋದಲ್ಲಿ ಹೇಗಿದೆ ಅಂತ ಗೊತ್ತಿಲ್ಲ, ಬಟ್ ನಾವು ರಿಯಲ್ ಕಣ್ಣಿಂದ ನೋಡಿದಾಗ ಮಾತ್ರ ತುಂಬಾ ಚೆನ್ನಾಗಿತ್ತು. ಇಷ್ಟು ಇಲ್ಲಿ ಎಂಟ್ರಿ ಆದ ತಕ್ಷಣವೇ ಸಿಗುವಂತಹ ಲೈಟಿಂಗ್ಸು. ₹70 ಕೊಟ್ಟು ಎಕ್ಸಿಬಿಷನ್ ಎಂಟ್ರೆನ್ಸ್ ನೋಡೋದು ಇಟ್ಸ್ ಅ ವರ್ತ್ ಇಟ್. ಇಲ್ಲಿ ಬಂದರೆ ಗೇಮ್ಸ್, ಆಮೇಲೆ ಏನೇನೋ ಐಟಮ್ಸ್ಗಳು, ಆಮೇಲೆ ಡಾಲ್ಸ್ ಇವೆಲ್ಲ ಸಿಗ್ತಿದ್ವು. ಇನ್ನು ಇಲ್ಲಿ ಬಂದರೆ ಜಾಯಿಂಟ್ ವೀಲು ತುಂಬಾ ದೊಡ್ಡದಾಗಿದೆ. ಮತ್ತು ಇನ್ನು ಮಕ್ಕಳು ಗೇಮ್ಸ್ಗಳು ಇದ್ದಾವೆ, ಕಾರ್ ಗೇಮ್ಸ್ ಆಗಿರ್ಬೋದು, ಮತ್ತು ಹೆಲಿಕಾಪ್ಟರ್, ಇದೇ ರೀತಿಯಾದಂತಹ ರೌಂಡಲ್ಲಿ ತಿರುಗುವಂಥ ಹೆಲಿಕಾಪ್ಟರ್ ಗೇಮ್ಸ್ ಇದ್ದು. ನಾವು ಟಿಕೆಟ್ ತೊಗೊಂಡು ಜಾಯಿಂಟ್ ವೀಲ್ ಹತ್ತಿದ್ವಿ. ತುಂಬಾ ಚೆನ್ನಾಗಿತ್ತು ಜಾಯಿಂಟ್ ವೀಲ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಇನ್ನು ಇಲ್ಲಿ ಬಂದಲ್ಲಿ ಕೊಲಂಬಸ್ ಇದೆ, ಆಮೇಲೆ ಹೆಲಿಕಾಪ್ಟರ್ದು ಮಕ್ಕಳು ಆಟ ಆಡೋದಿದೆ. ಮತ್ತು ಜಾಯಿಂಟ್ ವೀಲಿಂದ ಮೇಲ್ಗಡೆಯಿಂದ ಜಾಯಿಂಟ್ ವೀಲಲ್ಲಿ ಕುತ್ಕೊಂಡು ಮೇಲ್ಗಡೆಯಿಂದ ನೋಡಿದ್ರೆ ಮಾತ್ರ ಇಡೀ ಸಿಟಿನೇ ಕಾಣಿಸ್ತಿತ್ತು. ಕೆಳಗಡೆ ಎಕ್ಸಿಬಿಷನಲ್ಲಿ ಏನೇನು ಹಾಕಿದ್ದಾರೆ ಟೋಟಲಿ ಎಲ್ಲ ಕಾಣಿಸ್ತಿತ್ತು. ನಿಜವಾಗ್ಲೂ ತುಂಬ ಅಂದರೆ ಈ ಸಲ ತುಂಬಾ ಎಕ್ಸಿಬಿಷನ್ ಚೆನ್ನಾಗಿದೆ. ಇನ್ನು ಅಲ್ಲಿ ಬಂದರೆ ಬ್ರೇಕ್ ಡ್ಯಾನ್ಸ್ ಕಾಣ್ತಾ ಇದೆ, ನೀವು ನೋಡ್ತಾ ಇರ್ಬೋದು. ಇನ್ನು ಕೆಳಗಡೆ ಬಂದರೆ ತಿನ್ನೋ ಕೌಂಟರ್ಸ್ಗಳೆಲ್ಲ ಇದ್ದಾವೆ. ಗೋಬಿ ಆಗಿರ್ಬೋದು, ಪಾನಿಪುರಿ, ವಡಾಪಾವ್, ದಹಿಪುರಿ, ಬಜ್ಜಿ ಎಲ್ಲ ಸಿಗುತ್ತೆ. ಜಾಯಿಂಟ್ ವೀಲ್ ಅಂತೂ ತುಂಬಾ ಜೋರಾಗೇನೂ ಆಡಿಸ್ಲಿಲ್ಲ, ಯಾಕಂದರೆ ಅವ್ರಿಗೂ ಭಯ ಇರುತ್ತೆ ಅಲ್ವಾ. ಬಟ್ ನಮಗಂತೂ ಕಿಕ್ ಸಿಕ್ತು, ಚೆನ್ನಾಗಿತ್ತು. ಇನ್ನು ಇಲ್ಲಿ ನೋಡ್ತಾ ಇರ್ಬೋದು. ಮತ್ತು ನಾವು ಜಾಯಿಂಟ್ ವೀಲ್ ಮುಗಿಸ್ಕೊಂಡು ಬ್ರೇಕ್ ಡ್ಯಾನ್ಸ್ ಆಡೋಣ ಅಂತ ಹೋದ್ವಿ. ಬ್ರೇಕ್ ಡ್ಯಾನ್ಸಲ್ಲಿ ತುಂಬಾ ಲೇಟ್ ಮಾಡಿದ್ರು, ಬಿಕಾಸ್ ಜನಗಳು ಬರ್ತಿದ್ರಲ್ಲ, ಅದಕ್ಕೋಸ್ಕರ ನಾವು ನನ್ನ ಕಸಿನ್ ಕಾವ್ಯ ಕೈಯಲ್ಲಿ ಫೋನ್ ಕೊಟ್ಬಿಟ್ಟು ನಾವು ಬ್ರೇಕ್ ಡ್ಯಾನ್ಸ್ ಆಡೋದಕ್ಕೆ ಹೋದ್ವಿ. ತುಂಬಾ ಚೆನ್ನಾಗಿತ್ತು. ಆದರೆ ಸ್ವಲ್ಪ ಲೇಟ್ ಮಾಡೋದು, ಜನಗಳು ಫಿಲಪ್ ಆಗಬೇಕಲ್ವ, ಇಲ್ಲ ಅಂತಂದರೆ ಅವ್ರಿಗೂ ದುಡ್ಡು ಬೇಕಲ್ವ, ಮನೆಗೋಸ್ಕರನೇ ಇಷ್ಟೆಲ್ಲ ಮಾಡೋದು. ಸೊ
बच गए बम्बई। ನಿಲ್ಲಿಸ್ಬಿಟ್ರು. ಯಾಕಂದರೆ ಅಲ್ಲೊಬ್ಬ ಹುಡುಗ ನಮಗೆ ಇದೇ ಸಾಂಗ್ ಬೇಕು ಅಂತ ಜೋರು ಮಾಡಿದ್ದಕ್ಕೇ ಅವರು ನಾನು ಇಲ್ಲದೆ ಹೋಗ್ಬಿಡ್ತೀನಿ, ನನ್ನ ದುಡ್ಡು ವಾಪಸ್ ಕೊಡಿ ಅಂತ ಅಂದ್ಬಿಟ್ಟ. ಅವರು ಕೂಡ ಹೊಟ್ಟೆ ಪಾಡಿಗೋಸ್ಕರ ಬಂದಿರ್ತಾರೆ. ಅಲ್ಲಿ ಆ ರೀತಿಯಾದಂತಹ ಮಾತು ಅಂದರೆ ನಾವೇನೋ ಮನೆಯವ್ರಿಗೆ ಹೇಳಿದ್ರೇ ಹೇಗೋ ತಡ್ಕೊಳ್ಬೋದು, ಆದರೆ ದುಡಿಯೋಕೆ ಬಂದಿರೋ ಒಬ್ಬ ವ್ಯಕ್ತಿಗೆ ಕೊಡು ದುಡ್ಡನ್ನ ಅಂತ ಹೇಳ್ಬಿಟ್ಟು ಜೋರು ಮಾಡಿದ್ರೆ ಏನು ಮಾಡ್ತಾರೆ. ಅದಕ್ಕೆ ಅವರು ಇಳಿಸ್ಬಿಟ್ರು. ಅದಕ್ಕೋಸ್ಕರ ಆಡ್ತಿದ್ದಂತಹ ಜಾಯಿಂಟ್ ವೀಲ್ ಆಡ್ತಿದ್ದಂತಹ ಬ್ರೇಕ್ ಡ್ಯಾನ್ಸ್ ನಿಂತ್ಕೊಳ್ತು. ಮತ್ತು ಅಲ್ಲಿಂದ ಅವ್ರನ್ನೆಲ್ಲ ಹೋಗೋರ್ನೆಲ್ಲ ಇಳಿಸ್ಬಿಟ್ರು. ಅವರು ತುಂಬ ಆ್ಯಟಿಟ್ಯೂಡ್ ಈಗೋಯಿಂದ ಮಾತಾಡ್ತಿದ್ರು ಅಂತ ಅವ್ರಿಗಲ್ಲಿ ಸಹಿಸ್ಕೊಳ್ಳಿಲ್ಲ. ನೆಕ್ಸ್ಟ್ ಆಡ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ರು.
ತೊಗೊಂಡು ತಿಂದ್ವಿ. ಅಂದರೆ ತುಂಬ ಚೆನ್ನಾಗಿತ್ತು ಅಂತಲೂ ಹೇಳೋಕ್ಕಾಗಲ್ಲ, ಯಾಕಂದರೆ ಬೇಗ ಬೇಗ ಮಾಡ್ಕೊಡೋದ್ರಿಂದ ಮಧ್ಯೆ ಹಾಗೇ ಹಸಿಯಾಗಿತ್ತು. ಇವೆಲ್ಲ ನಮ್ಮ ಕಸಿನ್ಸು. ಇನ್ನು ಕೊಲಂಬಸ್ಸಿಗೆ ನಾವೇ ನೋಡಲಿಲ್ಲ, ಬಿಕಾಸ್ ಅದು ಆರ್ತಿದ್ದು ನೋಡಿದ್ರೆ ತುಂಬಾ ದೂರ ಹೋಗ್ತಿದ್ದು ನೋಡಿದ್ರೆ ನಮಗೆ ಭಯ ಆಗಿದ್ದರಿಂದ 2 ಗೇಮ್ ಸಾಕಂತ ಸುಮ್ಮನಾಗ್ಬಿಟ್ವಿ. ಕೊಲಂಬಸ್ ನೋಡೋದಕ್ಕೂ ಚೆನ್ನಾಗಿ ಕಾಣಿಸ್ತಿತ್ತು ಅಂತ ನಾನು ಅದರ ಫೋಟೋ ತಗೊಂಡು ನಿಂತ್ಕೊಂಡ್ಬಿಟ್ಟೆ. ಇನ್ನು ಎಕ್ಸಿಬಿಷನ್ಗೆ ಬಂದರೆ ತುಂಬಾ ಚೆನ್ನಾಗಿದೆ. ಅಂದರೆ ದೊಡ್ಡವ್ರಿಗೆ ಆಟ ಆಡೋದಕ್ಕೆ 4 ಗೇಮ್ಸ್ ಏನೋ ಇದೆ ಅಷ್ಟೇ. ಜಾಯಿಂಟ್ ವೀಲ್, ಬ್ರೇಕ್ ಡ್ಯಾನ್ಸ್ ಮತ್ತು ಕೊಲಂಬಸ್ ಮತ್ತು ಒಂದು ಕ್ಲೈಂಬ್ ಒಂದಿದೆ. ಇನ್ನು ಮಕ್ಳಿಗಂತ ಬಂದರೆ ಈ ರೀತಿ ಜಂಪಿಂಗ್ದು ಇದೆ, ಆಮೇಲೆ ಕಾರ್ ಗೇಮ್ಸು ಇದೆ, ಕಾರ್ ರನ್ನಿಂಗ್ ಗೇಮ್ಸ್ ಇದೆ. ಆಮೇಲೆ ಆ ಕಡೆ ಬಂದರೆ ಹೆಲಿಕಾಪ್ಟರ್ದು ಇದು ಇದೆ, ಆಮೇಲೆ ಬೈಕ್ ರೈಡ್ ಇದೆ, ಆಮೇಲೆ ಟ್ರೈನ್ ಇದೆ, ಆಮೇಲೆ ಹಿಂದೆ ಒಂದು ಜಂಪಿಂಗ್ ಒಂದು ಇತ್ತು, ಅದು ಚಿಕ್ಕ ಮಕ್ಕಳಿಗೆಲ್ಲ ಆಟ ಆಡೋದು ತುಂಬಾ ಚೆನ್ನಾಗಿತ್ತು. ಚಿಕ್ಕ ಮಕ್ಳಿಗೆ ಇಬ್ಬರಿಗೂ ಈ ಎಕ್ಸಿಬಿಷನ್ ತುಂಬಾ ಚೆನ್ನಾಗಿದೆ. ಇನ್ನು ಜಾಯಿಂಟ್ ವೀಲ್ ಅಂತೂ ಆ ಎಕ್ಸ್ಪೀರಿಯನ್ಸ್ ಅಂತೂ ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು.